ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಗುಂದ ಹಿರಿಯ ಪ್ರಾಥಮಿಕ ಶಾಲೆ ಕಾವೇರಿ ನೀರಾವರಿ ಇಲಾಖೆಯ ಮುಖಾಂತರ 1963ರಲ್ಲಿ ನಿರ್ಮಾಣವಾಗಿದ್ದು, ಪ್ರಸಕ್ತ ಸಾಲಿನಲ್ಲಿ ಸುಮಾರು 65 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಬಹುತೇಕ ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರ ಮಕ್ಕಳಾಗಿದ್ದಾರೆ. ಸುಮಾರು 6 ದಶಕಗಳೇ ಕಳೆದಿರುವ ಶಾಲೆಯ ಕಟ್ಟಡ ದುರಸ್ತಿಯಾಗದೆ ಹಾಗೇ ಉಳಿದಿದ್ದು, ಶಾಲಾ ಕೊಠಡಿಗಳ ಮೇಲ್ಛಾವಣಿ ಮಳೆಗಾಲದಲ್ಲಿ ಸೋರುವುದರಿಂದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ತೊಂದರೆಯಾಗುತ್ತಿದೆ. ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ 2 ಕೊಠಡಿಗಳನ್ನು ಮಾತ್ರ ದುರಸ್ತಿಪಡಿಸಲಾಗಿದೆ. ಉಳಿದ ಕೊಠಡಿಗಳ ದುರಸ್ತಿಪಡಿಸುವಂತೆ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ದ ಮೇರೆಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಅವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಅವರು ಟಿವಿ1ನೊಂದಿಗೆ ಮಾತನಾಡಿ, ಶಾಲಾ ಕೊಠಡಿಗಳನ್ನು ದುರಸ್ತಿಪಡಿಸಿಕೊಡುವಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅವರನ್ನು ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಅಲ್ಲ ಶೀಟ್ ಗೀಟ್ ಮೇನು ಅಂತ ಹಾಕಿದ್ರೆ ಟಾರ್ಪಲ್ ಹಾಕ್ಬಿಟ್ರೆ ಅದನ್ನ ಯಾರು ನೋಡಿದ್ರೆ ಇದೇನು ಸ್ಕೂಲಿಗೆ ಟಾರ್ಪಲ್ ಹಾಕಿದ್ದಾರೆ ಅಂತೇಳಿ ಅದೊಂದು ಇಶ್ಯೂ ಕ್ರಿಯೇಟ್ ಆಗ್ಬಿಡ್ತದೆ. ಯಾಕಂದ್ರೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಅವ್ರು ಇಲ್ಲಿ ಇರೋರು ಎಲ್ಲರೂ ಲೇಬರೇ. ಒಂದು 4-5 ಜನ ಕಾಂಟ್ರಾಕ್ಟರ್ ಬಿಟ್ರೆ ಇನ್ನು ಉಳಿದವರೆಲ್ಲ ಲೇಬರ್ ಕ್ಲಾಸೇ. ಎಲ್ಲರೂ ಇಲ್ಲಿಗೆ ಸ್ಕೂಲ್ನ ಇದು ಮಾಡಿದ್ದಾರೆ, ಇಲ್ಲೇ ಸೇರಿಸ್ತಾ ಇದ್ದಾರೆ. ಇದು ಒಂದು ಕ್ಲಾಸ್ ಮಾತ್ರ ಮಾಡ್ತಿದ್ದೀವಿ. ಅದು ಹಂಚಾಕಿದ್ವಿ. ಅದಕ್ಕೆ ಮುಂಚೆ ಒಂದ್ಸರಿ ಬಂತು, ಅದೇ ಮಾಡೋಣ ಅಂತಿದ್ದೆ. ಆಗ 2 lakhs ಮಾಡೋಕ್ಕಾಗಲ್ಲ ಅಂತೇಳಿ ಫೋನ್ ಮಾಡಿದೆ. ಹಲೋ, ನಮಸ್ತೆ ನವೀನ್ ಅವರೇ. ನಾನು ಆರಂಗಿ ಶಾಲೆಗೆ ಒಂದು ಬಂದಿದ್ದೀನಿ. ಇಲ್ಲಿ ನಮ್ಮ TP ಫಂಡಲ್ಲಿ ಕಡಿಮೆ ಇತ್ತು ಅಂತ ನಾವು ಬೇರೆ ಕಡೆ ಶಿರಿಂಗಾಲಕ್ಕೆ ಕೊಟ್ಟಿದ್ದೀವಿ. ಈಗ ನಿಮ್ಮದು ZPಯಲ್ಲಿ ಏನಾದರೂ ಇದ್ದರೆ ಒಂದು ಆರಂಗಿ ಶಾಲೆಗೆ ನೋಡ್ತೀರಾ? ಹೌದಾ, ಸ್ಟಾರ್ಟ್ ಆಗಿ ಏನಾದರೂ ಚೇಂಜಸ್ಗೆ ಚಾನ್ಸಸ್ ಎಷ್ಟಿದೆ? 75 ಇದೆ. ಬರೋ ವರ್ಷಕ್ಕೂ ಹಿಂಗಿದೆ. 1ರಿಂದ 8 ಇರೋದ್ರಿಂದ. ಎಲ್ಲಿಂದ ಬರ್ತಾರೆ ಮಕ್ಕಳೆಲ್ಲ? ಎಲ್ಲ ಇಲ್ಲೇ ಸರ್, ಇಲ್ಲಿ ಹತ್ತೂರು ಇದೆ. ಹಿದೇಸೂರು ಪಂಚಾಯತಿ ಹತ್ತೂರು ನಿಯರ್ ಬೈ ಇದೆ. ಇಲ್ಲೇ ನೀರು ಬರ್ತದೆ. ಸರಿ ಅಂತ ಅಲ್ಲಿಗೆ ಸುಮ್ಮನೆ ಅದೇ ಸರಿಯಾಗಿಲ್ಲ ಅಂದ್ರೆ ಸರಿ ಇರಲಿ. ಸರಿಯಾದರೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಬೇರೆ ಏನಾದರೂ ಎಮರ್ಜೆನ್ಸಿ ಬೇರೆ ಕಡೆ ಇದ್ದರೆ ಇದು ಮಾಡ್ಕೊಳ್ಳಿ. ಆ ಟೈಪಿಂದ ಸರ್ ಅಲ್ಲಿ ಮೇಲೆ ಒಂದು ಇದು ಮಾಡಿದರೆ ಒಳ್ಳೆಯದಾಗ್ತದೆ. ಈಗ ಯಾರೋ ಸ್ಕೂಲ್ ಅವರು ಬರ್ತಾ ಇದ್ದಾರೆ ಶೈಕ್ಷಣಿಕ ರಿಸರ್ಚ್. ನಾನು ಈ ಸ್ಕೂಲ್ ಸೆಲೆಕ್ಟ್ ಮಾಡಿಬಿಡ್ತೀನಿ. ಒಳ್ಳೇದಾಯಿತು ನೀವು ಬಂದಿದ್ದು. ಅವರು ಪೇಂಟಿಂಗು ಮಾಡಿಕೊಡ್ತಾರಂತೆ. ಅವ್ರು ಬಂದರೆ ಅವ್ರನ್ನೇ ಸ್ವಲ್ಪ ಏನಾದರೂ CSR ಅಲ್ಲೂ ಕೊಡ್ತಾರೆ. ಅದು ಒಂದು ಸೇರಿಸ್ಬಿಡೋಣ. ಅದು ಒಳ್ಳೆ ಬ್ರಿಲಿಯಂಟ್ ಇದ್ದಾರೆ ಸರ್. ಮಕ್ಕಳ ಎಜುಕೇಷನ್ ಬಗ್ಗೆ ಭಾಳ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಚೆನ್ನಾಗಿ. ಮತ್ತು SDMCನೂ ತುಂಬ. ಮತ್ತು ಆದರೂ ಟೀಚರ್ ಕಡಿಮೆ ಇದ್ರೂ ಕೂಡ ಒಳ್ಳೆ ಎಜುಕೇಷನ್ ಮಾಡ್ತೀವಿ ಸರ್. 8th ಇದೆಯಲ್ಲ, ಅಲ್ಲಿಗೂ BOಗೆ ಹೇಳಿದೆ 3 ದಿನ ಇಲ್ಲಿ ಮದ್ಲಾಪುರ ಇದ್ದಾರಲ್ಲ, ಮ್ಯಾಥ್ಸ್ ಸೈನ್ಸ್ ಟೀಚರ್ನ 3 ದಿನ ಮಾಡಿಕೊಡಿ ಸರ್ ಅಂತ. 2 ದಿನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಕೃಷ್ಣ ನಾನು ಹೇಳ್ತೀನಿ ಪುನಃ 3 ದಿನಕ್ಕೆ ಮಾಡಿ ಅಂತ. 3 ದಿನಕ್ಕೆ ಹೇಳಿದೆ. ಧರ್ಮಸ್ಥಳ ಸಂಘದಿಂದ ಒಂದು ಟೀಚರ್ ಅವರು ಒಬ್ಬರಿಗೆ ಪೇಮೆಂಟ್ ಕೊಡ್ತಾ ಇದ್ದಾರೆ. ನಾವು ಪರ್ಮನೆಂಟ್ 3 ಜನ ಸರ್ ಇರೋದು. ಹೌದಾ? ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗುವಾಗ ಇಲ್ಲಿ 10,000 ಜನ ಇದ್ರು. ಅವ್ರಿಗಾಗಿ ಇದನ್ನ ರೆಡಿ ಮಾಡಿದ್ವಿ. ಸ್ಕೂಲು, ಅಂಗನವಾಡಿ, ಹಾಸ್ಪಿಟಲು, ಪೋಸ್ಟ್ ಆಫೀಸು, ಇಷ್ಟನ್ನು ಇರಿಗೇಷನ್ ಪರ್ಪಸ್ಗಾಗಿ ಬರೋ ವರ್ಷದಲ್ಲಿ ಈಗ ಅನ್ಟೈಡಲ್ಲಿ ಏನು ಕೊಟ್ಟಿಲ್ವಾ ನಿಮಗೆ? ಹೇಳಿ BOನ ಕೇಳಿದ್ವಿ. ಅದೇನು 1,20,000 ಹೇಳಿದ್ರು. ನಾನು ಅದಾಗೋದಿಲ್ಲ, ಅಷ್ಟು ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ ಅಂತ. ಮತ್ತೆ ಆಯಿತು 2,30,000 ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅದು ಯಾಕೋ ಬೇಡ ಅಂತ ಹೇಳಿದ್ರು. ಆಮೇಲೆ ಒಂದು 5 lakhs ಮಾಡಿಕೊಡಿ ಅಂತ ಹೇಳಿದೆ. ಅವರು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಏನಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ಏನು ಗೊತ್ತಾ ಸರ್, ಇಡೀ ನಮ್ಮ ಡಿಸ್ಟಿಕಲ್ಲೇ
ಶೀಟಲ್ಲಿ ಇರೋ ಒಂದೇ ಸ್ಕೂಲ್ ಇದು, ಎಲ್ಲ ಹಂಚಾಗಿದೆ. ಅಂದ್ರೆ ಹಂಚಾದ್ಮೇಲೆ ಇದು RCC ಹಾಕುವಂಥದ್ದು. ನಾವಿನ್ನೂ ಸೀಟಲ್ಲೇ ಇದೀವಿ ಈ ಸ್ಕೂಲ್ ಮಾತ್ರ, ಇನ್ನು ಇಂಪ್ರೂವ್ನೇ ಆಗ್ತಾ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಅಲ್ಲ ವಾಟರ್ ಇದೆ ನಮ್ದು, ಏನಾದರೂ ಒಂದು ಬೇಕಾದ್ರೆ ಒಂದು ಅವಶ್ಯಕತೆ. ಯೋಗ ಕೂಡ ನಡೀತದೆ, ಇವತ್ತು ಮಾಡಿಸಿದ್ವಿ ಮಕ್ಕಳಿಗೆ. ಇದು ಇಲ್ಲೇನಾಗಿತ್ತು? ಯೋಗ ಇಲ್ಲೇ ಸರ್, ಚೆನ್ನಾಗಿ ಗ್ರೌಂಡಲ್ಲಿ ಇವತ್ತು ಮಾರ್ನಿಂಗ್ ಸರ್. ಹೌದಾ? ನಾನು ಡೇ ಟೈಮಲ್ಲಿ ಬರ್ತೀನಿ. ಹ್ಞೂ ಸರ್. ಅವರು ಬಂದಾಗ ನಿಮ್ಮನ್ನು ಕರಿತೀನಿ. ನನಗೆ ಅವರು BO ಸರ್ ಹೇಳಿದಂಗೆ 5 ನಮಗೆ 1:20 ಇತ್ತಂತೆ ಸರ್, ಅದು ಟಾಯ್ಲೆಟ್ ಅಮೌಂಟ್ ಅಂತೆ, ಅದು ಬೇರೆ ಶಾಲೆಗೆ ಹಾಕಿದ್ವಿ. ನಿಮಗೆ 5 ಲಕ್ಷದ್ದು ಮಾಡ್ತೀವಿ. ಮತ್ತು ವಿಜಯನಗರ ಶಾಲೆಯಲ್ಲಿ ಮಕ್ಕಳಿಲ್ಲ ಸರ್, ಇಲ್ಲೇ ಪಕ್ಕದ ಶಾಲೆ, ಅದು 5 ಲಕ್ಷ ಸೇರಿ 10 ಲಕ್ಷದ್ದು ನೀನು ಇವ್ರು ಇಂಜಿನಿಯರಿಂಗ್ ಮಾತಾಡ್ಕೊಂಡ್ಬಿಟ್ಟು ಒಂದು ವ್ಯವಸ್ಥೆ ಮಾಡ್ಕೋ ಅಂತ ಹೇಳಿದ್ರು ಸರ್. ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. 1ನೇ ಕ್ಲಾಸ್ರಿಂದ 8ನೇ ಕ್ಲಾಸ್ ಗಂಟ ಇಲ್ಲಿ ತರಗತಿ ಇದೆ. ಈಗ ಏನಂತ ಹೇಳಿದ್ರೆ ಈ ಭಾಗದಲ್ಲಿ ಈ ಸ್ಕೂಲ್ನ ಅವಲಂಬಿತರಾಗಿರೋರು ಎಲ್ಲರೂ ಕೂಡ ಕೂಲಿ ಕಾರ್ಮಿಕರ ಮಕ್ಕಳೇ ಇಲ್ಲಿ ಅವಲಂಬಿತರಾಗಿರುವಂಥದ್ದು. ಶಾಲೆಯಲ್ಲಿ ಮೇಲ್ಛಾವಣಿಯ ಸಮಸ್ಯೆ ತುಂಬ ಎದ್ದು ಕಾಣ್ತಾ ಇತ್ತು. ನಾವು ನಮ್ಮ ಪ್ರಯತ್ನದಿಂದ ಪಂಚಾಯಿತಿ ಸದಸ್ಯರುಗಳೆಲ್ಲ ಸೇರಿ ಒಂದಷ್ಟು ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವು. ಆದರೂ ಹಣಕಾಸಿನ ಸಮಸ್ಯೆಯಿಂದ ಫುಲ್ ಸರಿ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಅಧಿಕಾರಿಗಳಿಗೆ ಏನು ಇಒಗೆ ಖುದ್ದಾಗಿ ಭೇಟಿ ಮಾಡಿ ಇದನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ಒತ್ತಾಯನ ಮಾಡಿದೆ. ಅದರಂತೆ ಇವತ್ತು ಬಂದು ಅವರು ಪರಿಶೀಲನೆ ಮಾಡಿದ್ದಾರೆ. ಇಲಾಖೆಯ ಬೇರೆ ಬೇರೆ ಇಲಾಖೆಯಿಂದ ಏನು ಶಿಕ್ಷಣ ಇಲಾಖೆ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇರ್ಬೋದು, ಅದರ ಅನುದಾನದ ಅಡಿಯಲ್ಲಿ ಶಾಲೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಅವರಿಗೆ ಮನವಿ ಮಾಡಿದ್ದು, ಅದು ಅವ್ರಿಗೆ ಸಹಕಾರ ನೀಡೋದಾಗಿ ಅವರು ಹೇಳಿ ಹೋಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲೇ ಒಂದು ಶಾಲೆ ಅಂತ ಶೀಟಿನ ವ್ಯವಸ್ಥೆಯಲ್ಲೇ ಇದೆ ಅಂತ ಹೇಳಿದ್ರೆ ಅದು ಇದೊಂದೇ ಶಾಲೆ ಆಗಿರ್ತದೆ. ಎಲ್ಲ ಶಾಲೆಯೂ ಕೂಡ ಕನಿಷ್ಠ ಅಂಚಿನ ಮಟ್ಟಕ್ಕೆ ಹೋಗಿದೆ. ನಂತರ ಹಲವು ಶಾಲೆಗಳು RCCಗೆ ತಲುಪಿದೆ. ಆದರೆ ಶೀಟಿನ ವ್ಯವಸ್ಥೆಯಲ್ಲೇ ಇರುವಂಥದ್ದು ಹುಲ್ಗುಂದ ಶಾಲೆ ಒಂದೇ ಆಗಿರ್ತದೆ. ಹಾಗಾಗಿ ಸರ್ಕಾರದವರು ಕೂಡ ಈ ಗಮನ ಹರಿಸಿ ಇದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀನಿ. ಹಲವಾರು ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿಗೆ ತಲುಪಿದೆ. ಆದರೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಓದ್ತಾ ಇರೋ ಕಾರಣಕ್ಕಾಗಿ ಶಾಲೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಮತ್ತು ಏನು ಶಿಕ್ಷಕರ ಕೊರತೆ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ನಾವು ಬೇರೆ ಬೇರೆ ಸಂಸ್ಥೆ ಏನು ಧರ್ಮಸ್ಥಳ ಸಂಘ ಇರ್ಬೋದು, ಮತ್ತೊಬ್ಬರ ಹತ್ರ ಕೇಳಿ ಒಂದೊಂದು ಟೀಚರ್ಸ್ನ ಹಾಕುವಂಥ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಶಿಕ್ಷಣ ಇಲಾಖೆ ಇತ್ತ ಗಮನ ಹರಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ. ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ವರ್ ಅವರು ಮಾತನಾಡಿ, ಶಾಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಜಣ್ಣ, ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯ ಹರೀಶ್, ಗ್ರಾಮಸ್ಥರಾದ ಚೌಡಪ್ಪ, ರಾಹುಲ್ ಹಾಜರಿದ್ದರು. TV1 ನ್ಯೂಸ್, KR ಗಣೇಶ್, ಕೂಡಿಗೆ.